ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ನಡೆಯಲಿರುವ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಚೆನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಈ ಸಂವಿಧಾನ ಪೀಠವನ್ನು ಎಲ್ಲ ಜನರಿಗೆ ಒಂದು ಮಾನವ ಸರಪಳಿ ಮಾಡೋದರ ಮುಖಾಂತರ ತಿಳುವಳಿಕೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು 26 ಕಿಲೋಮೀಟರ್ ಕಿತ್ತೂರು ಕ್ಷೇತ್ರದಲ್ಲಿ ಆ ಮಾನವ ಸರಪಳಿ ಮಾಡೋಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೇವೆ. ಈ ಪೂರ್ವಭಾವಿ ಸಭೆನೂ ಆಯಿತು. ಆ ತಿಳುವಳಿಕೆ ಕೊಡೋಗೋಸ್ಕರ ಊರಲ್ಲಿ ಪ್ರವಾಸಿ ವಿದ್ಯಾರ್ಥಿಗಳು ಅರಿವು ಮೂಡಿಸೋ ಸಲುವಾಗಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳ್ರಿ ಅಂತನ್ನುವಂಥ ದೃಷ್ಟಿಯಿಂದ ಅದಕ್ಕೂ ಕೂಡ ಚಾಲನೆ ಕೊಟ್ಟು ಇವತ್ತು ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಇದಕ್ಕೆಲ್ಲ ಸಿಸ್ಟಮೆಟಿಕ್ಕಾಗಿ ಸರಪಳಿಯನ್ನು ಯಶಸ್ವಿಯಾಗಿ ಕನೆಕ್ಟಿಂಗ್ ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ ತನಕ ಸರಪಳಿಗೆ ಎಷ್ಟು ಜನರು ಬೇಕು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾಡಿ ಅದೊಂದು ಈ ತಾಲೂಕಿನಲ್ಲಿ ದಾಟಿ ಹೋಗುವಂಥ ಸರಪಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸೋ ಸಲ ತಯಾರಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಕರ್ತವ್ಯ ಇದೆ ಇದರಲ್ಲಿ ಭಾಗವಹಿಸುವಂಥದ್ದು. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಯಾವ ಥರನಾಗಿ ಪ್ರಚಾರ ಕೈಗೊಂಡಿದ್ದೀರಾ ಸರ್? ನಾಳೆನೇ ಇದೆ, ಈಗಾಗಲೇ ಶಾಲಾ ಕಾಲೇಜುಗಳಿದ್ದೀರಾ, ಪಂಚಾಯತಿಗಳಿಗೆ ಬಹುತೇಕ ಪ್ರಚಾರ ಅನ್ನೋದಕ್ಕಿಂತ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದೇವೆ. ಈಗ ಇದೇನು ಪ್ರಚಾರ ಕೊಡುವಂಥದ್ದಕ್ಕಿಂತ ಇದೊಂದು ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಅಧಿಕಾರಿ ಮಟ್ಟದಲ್ಲಿ ಅವರವ್ರು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆ ಸಾಕಷ್ಟು ಸಾರ್ವಜನಿಕರು ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕನ್ನೂ ಐತಿ. ಈ ಪ್ರಚಾರ ಅನ್ನೋದಕ್ಕಿಂತ ತಿಳುವಳಿಕೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಆದಂಥ ಕಾರ್ಯಕ್ರಮ. ಈ ಸಂವಿಧಾನ ಎಲ್ಲರಿಗೂ ಸೇರಿದಂಥದ್ದು, ಎಲ್ಲರಿಗೂ ಸಮಾನತೆ ಬರಬೇಕು. ನಿಮಗೆ ಔಟ್ಕಮ್ ಇನ್ನೊಂದು 1.5 ಇಯರ್ದಾಗ ನೋಡ್ತೀನಿ. ಮ್ಯಾಕ್ಸಿಮಮ್ ನನಗೆ ಬಂದಂಥ ಅನುದಾನದಾಗ ಮೇಜರ್ ಪಾಲನ ಶಾಲೆ ಎಲ್ಲ ಒಂದೊಂದು ವಿಷನ್ ಐತಿ. ವಿದಿನ್ 5 ಇಯರ್ಸ್ ಆ ಶಾಲೆ ರೂಪ ಬದಲಾಯಿಸ್ಬೇಕು. ಅದಕ್ಕೆ ಸರ್ಕಾರ ಕೂಡ ಅದೇ ರೀತಿಯಾಗಿ ಸ್ಪಂದನೆ ಕೊಡತೈತಿ. ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡತೈತಿ. ಬೇರೆ ಎಲ್ಲ ಕಾರ್ಯಕ್ರಮಕ್ಕೂ ವಿನೂತನವಾದಂಥ ಕಾರ್ಯಕ್ರಮಗಳು ಹಾಕಿಕೊಳ್ಳುತ್ತಾರೆ. ಶಾಲೆ ಸುಧಾರಣೆ ಬಗ್ಗೆ ಅರಿವು ಕೂಡ ಸಾರ್ವಜನಿಕ ಅರಿವು ಅಂದರೆ ಶಿಕ್ಷಣ ಮಟ್ಟ ಕೂಡ ನೆಟ್ ಅಪ್ಗ್ರೇಡ್ ಆಗುತ್ತೆ. ಯಾಕಂದ್ರೆ ನೋಡತ್ತೀರಿ ನಮ್ಮದು ಎಲ್ಲಿ ಹೋಗಿತ್ತು ಅನ್ನುವಂಥದ್ದು. ಮತ್ತು 1.5 ಇಯರ್ಸ್ ಇಟ್ ವಿಲ್ ಬಿ ಮೈ ಚಾಲೆಂಜ್. ನಮ್ಮ ಕ್ಷೇತ್ರದಿಂದ 100% ಆಗಿ ಅಪ್ಗ್ರೇಡ್ ಅಂತ ಡೆಫಿನೆಟ್ ಆಗಿರ್ಬೇಕು. ಪ್ರಾಥಮಿಕ ಅಥವಾ ಹೈಯರ್ ಪ್ರೈವೇಟ್. ಸರ್, ಕೊನೆಯದಾಗಿ ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಮಾತಾಡಿದ್ದಾರೆ ಸರ್, ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಿದವರೇ ಕಾಂಗ್ರೆಸ್ನವರು ಅಂತ ಹೇಳಿದ್ದಾರೆ ಸರ್. ಇದು ರಾಜಕಾರಣ ಮಾತಾಡೋದು ಬೇಡ. ಕಗ್ಗೋಲಿ ಯಾರು ಮಾತಾಡಿದ್ರೆ ನಾವು ರಾಜಕಾರಣ ಕಾರ್ಯಕ್ರಮ ಆಗಿದ್ದು ರಾಜಕಾರಣ ಬಂದಾಗ ಕಗ್ಗೋಲಿ ಅದನ್ನೆಲ್ಲ ಮಾತಾಡೋಣ ಸರ್. ಪ್ರಾರಂಭ ಎಲ್ಲಿಂದ ಮಾಡಿದೆ ಸರ್? ಇದು ಬೆಳಗಾವಿ ತಾಲೂಕು ಎಂಡ್ ಅಂದ್ರೆ ಮುತ್ನಾಳ ಹೂವಿನ ಹಳ್ಳದಿಂದ ಸ್ಟಾರ್ಟ್ ಆಗ್ತೈತೆ. ಬಹುತೇಕ ಒಂದು 200 ಮೀಟರ್ಸ್ ಈಚೆ. ಇಲ್ಲಿಂದ ಹಿಡ್ಕೊಂಡು ತೇಗೂರು ಶಿವ ಪೆಟ್ರೋಲ್ ಪಂಪ್ವರೆಗೆ ನಮ್ಮ ಕ್ಷೇತ್ರದಲ್ಲಿ ದಾಟ್ತದೆ. ಇದ್ರ ಜೊತೆಗೆ ಸುಮಾರು 26 ಕಿಲೋಮೀಟರ್ ನಮ್ಮಲ್ಲಿ ಡಿಸ್ಟೆನ್ಸ್ ಇದೆ. 26 ಕಿಲೋಮೀಟರ್ ಅನ್ಇಂಟರಪ್ಟೆಡ್, ಎಲ್ಲೂ ಚೈನ್ ಬ್ರೇಕ್ ಆಗದ ಮಾನವ ಸರಪಳಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲ್ಯಾನು ಮಾಡ್ಕೊಂಡಾರು. ಎಲ್ಲ ಆಫೀಸರ್ಸ್ ಕಳೆದ ಒಂದು ವಾರದಿಂದ ತಯಾರಿ ಮಾಡ್ಕೊಂಡು ಇವತ್ತು ಫೈನಲಾಗಿ ಅದು ಟಾರ್ಗೆಟ್ ರೀಚ್ ಆಗಿದ್ದಾರೆ. ಪೇಪರ್ಸ್ದಾಗ ಗೊತ್ತಿಲ್ಲ, ನಾಳೆ ಅದು ಸಕ್ಸಸ್ ಮಾಡಿಸುವಂಥ ಕೆಲಸ ಕೂಡ ಆಗ್ತೈತಿ. 100% ಅದು ಸಕ್ಸಸ್ ಆಗ್ತೈತಿ. ಸರ್, ತಾವು ಕೂಡ ಏನು ಹೇಳಕ್ಕೆ ಮಾಡ್ತೀವಿ ಸರ್? ಮಾನ್ಯ ಶಾಸಕರ ಅವರ ನಿರ್ದೇಶನ, ಅವರ ನೀಡಿದಂಥ ಸಲಹೆಗಳನ್ನು ನಾವು ಎಲ್ಲ ಅಧಿಕಾರಿಗಳ ಜೊತೆ ಹಂಚಿಕೊಂಡು ಈ ಕಾರ್ಯಕ್ರಮವು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು 100ಕ್ಕೆ 100 ಸಾಧನೆ ಮಾಡುತ್ತೀವಿ ಅನ್ನೋಂಥ ಒಂದು ಅವರಿಗೆ ಭರವಸೆ ನೀಡಿ ಈ ಮೂಲಕ ಮಾನ್ಯ ಶಾಸಕರಿಗೆ ಮನವಿ. ಓಕೆ, ಥ್ಯಾಂಕ್ ಯು. ವರದಿಗಾರರು ರುದ್ರಪ್ಪ, ಹುಬ್ಳಿ.